ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಿಮ್ಮ ಜೊತೆ ನನ್ನ ಮನಸ್ಸಿನ ಮಾತನ್ನ ಇಲ್ಲ ನನ್ನ ಮೈಂಡಲ್ಲಿರೋ ಮಾತನ್ನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಯಾರೆಲ್ಲ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ತುಂಬ ಜನ ವೀಡಿಯೋಸ್ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಆವಾಗ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಮಾಡಬೇಕು ಅಂತ ನಮಗೆ ಒಂಥರ ಧೈರ್ಯ ಬರುತ್ತೆ. ಯಾರೆಲ್ಲ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಮುಂದೆ ನನಗೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ನಲ್ಲಿ ಬರುತ್ತೆ. ಇಷ್ಟು ದಿನ ನೀವೇನು ನೋಡ್ಕೊಂಬಂದ್ರಿ ಅದೆಲ್ಲ ನನ್ನ ಜೀವನದಲ್ಲಿ ನಡೆಯುವಂತಹ ಸಣ್ಣ ಸಣ್ಣ ಘಟನೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇದರಲ್ಲಿ ಯಾವುದೇ ಥರ ಫಿಲ್ಟ್ರ್ ಇಲ್ಲ, ಯಾವುದೇ ಥರ ಫೇಕ್ ಇಲ್ಲ, ಯಾವುದೇ ಥರ ಊಹೆಗಳಿಲ್ಲ. ಆಮೇಲೆ ನಂದೇನು ದೊಡ್ಡ ಕ್ಯಾಮ್ರಾ ಅಲ್ಲ, ಇರೋದ್ರಲ್ಲೇ ಮಾಡ್ತಾ ಇದ್ದೀನಿ. ಇನ್ನೇನು ಇನ್ನು ಮುಂದೆನೂ ಇದೇ ಥರ ನಿಮ್ಮ ಮನಸ್ಸನ್ನ ರೀಚ್ ಆಗೋ ಥರ ವೀಡಿಯೋಸ್ನ ಮಾಡ್ತೀನಿ. ಆ ಭರವಸೆ ನಾನು ಕೊಡ್ತೀನಿ. ಆದರೆ ನನ್ನ ಈ ಜರ್ನಿಯಲ್ಲಿ ನೀವು ನನ್ನ ಜೊತೆ ಇರಬೇಕು, ಅದೇ ನನಗೆ ದೊಡ್ಡ ಧೈರ್ಯ. ನೀವು ನನ್ನ ಜೊತೆ ಇರ್ತೀರಾ, ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ನಲ್ಲಿ ಒಳ್ಳೊಳ್ಳೆ ಬ್ಲಾಗ್ಸ್ ಬರುತ್ತೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಹಿಂದೆ ಒಂದು ಟೈಮ್ ಇರುತ್ತೆ, ಅದು ಪ್ರೀತಿ ಇರುತ್ತೆ, ಮಾಡಬೇಕು ಅನ್ನೋ ಹುಮ್ಮಸ್ಸಿರುತ್ತೆ, ಒಂದು ಭಾವನೆ ಇರುತ್ತೆ, ಒಂದು ನೆನಪಿರುತ್ತೆ, ಒಂದು ಮನಸ್ಸಿರುತ್ತೆ. ಮನಸ್ಸಿಟ್ಟು ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಇಷ್ಟಪಟ್ಟು ಮಾಡಬೇಕು ಅನ್ನೋದನ್ನು ಇಟ್ಕೊಂಡು ಟೈಮ್ನ ನಾನು ಕ್ಯಾಚ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ತುಂಬ 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 ಮುಖ್ಯ. ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ಧೈರ್ಯ ಬರುತ್ತೆ ಮಾಡಬೇಕು ಅಂತ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮಾಡಬೇಕು ಅನ್ನೋ ಒಂದು ಧೈರ್ಯ ಬರುತ್ತೆ. ಅದಕ್ಕೆಲ್ಲ ಕಾರಣ ನೀವೇನೆ. ಇವಾಗೇನು ಸಪೋರ್ಟ್ ಮಾಡ್ತಿದ್ದೀರಾ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ ಅಷ್ಟೇ. ಅದೇ ಥರ ನನ್ನ ಚಾನಲ್ನಲ್ಲಿ ಇಷ್ಟು ದಿವಸ ಏನು ವೀಡಿಯೋಸ್ ಬರ್ತಿದ್ವು, ಸಣ್ಣ ಪುಟ್ಟ ವೀಡಿಯೋಸ್ನ ಏನು ಮಾಡ್ತಿದ್ನೋ ಅದೇ ಥರ ಈ ಮುಂದೆನೂ ನನ್ನ ಜೀವನದಲ್ಲಿ ಏನು ನಡೆಯುತ್ತೋ ರಿಯಾಲಿಟಿ, ನನ್ನ ವ್ಲಾಗಲ್ಲಿ ನೋ ಫೇಕ್ ಇಲ್ಲ, ಫಿಲ್ಟ್ರ್ ಇಲ್ಲ. ಜೀವನದಲ್ಲಿ ಏನು ನಡೀತಿದ್ದೇನೋ ಅದನ್ನೇ ನಾನು ರಿಯಲ್ ಆಗಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಆ ಥರ ಈಗ ವ್ಲಾಗ್ ಮಾಡ್ತಿದ್ದೀನಿ ಅಂದರೆ ಅದಕ್ಕೆಲ್ಲ ಪರ್ಫೆಕ್ಟ್ ಆಗಿರಬೇಕು ಅಂತ ಏನಿಲ್ಲ. ಏನು ಅನಿಸುತ್ತೋ ಅದನ್ನು ಹೇಳ್ತೀನಿ. ಅಂದರೆ ನನ್ನ ಅನುಭವದಲ್ಲಿ ನಾನು ಕಲ್ತಿರುವಂಥ ಪಾಠ ಆಗಿರ್ಬೋದು, ಒಂದು ಒಳ್ಳೆಯದೇ ಆಗಿರ್ಬೋದು, ಒಂದು ಖುಷಿ ಆಗಿರ್ಬೋದು, ಒಂದು ಕೆಟ್ಟದಾಗಿರ್ಬೋದು, ಎಲ್ಲನೂ ಶೇರ್ ಮಾಡ್ಕೊತೀನಿ. ಆದರೆ ನಿಮ್ಮ ಸಪೋರ್ಟ್ ನನಗೆ ಅದರಲ್ಲಿ ತುಂಬ ಅಂದರೆ ತುಂಬ ತುಂಬ ಮುಖ್ಯ ಆಗುತ್ತೆ. ನೀವು ನನ್ನ ಜೊತೆ ಈ ಯೂಟ್ಯೂಬ್ ಜರ್ನಿಲಿ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವ್ಯೂಸು ಜಾಸ್ತಿ ಬರಲಿ ಕಮ್ಮಿ ಬರಲಿ, ಜಾಸ್ತಿ ಕಮ್ಮಿ ಬಂದಾಗ ಬೇಜಾರಾಗುತ್ತೆ, ಆದರೂ ಪರವಾಗಿಲ್ಲ ಹೊಸ ಚಾನಲ್ ಅಲ್ವಾ ಅಂತ ಅಂದ್ಕೊಂಡು ನಾನೇ ಸಮಾಧಾನ ಮಾಡ್ಕೊತೀನಿ. ಇನ್ನೂ ವೀಡಿಯೋಸ್ ಮಾಡು, ನಿಮ್ಮ ಚಾನಲ್ಗೆ ಸಿಕ್ಕೇ ಸಿಗುತ್ತೆ, ಒಂದಲ್ಲ ಒಂದು ದಿನ ವ್ಯೂಸು ಗೆಲುವು ಸಿಗುತ್ತೆ ಅಂತ ಅಂದ್ಕೊಂಡು ನಾನೇ ಸಮಾಧಾನ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋನ ಮಾಡ್ತೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳಕ್ಕಾಗೋದು. ಈ ಹಿಂದೆ ಯಾವ ರೀತಿ ವೀಡಿಯೋಸ್ ಬರ್ತಿದ್ವೋ ಮುಂದೆ ಅದಕ್ಕಿಂತ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ. ನನ್ನ ವೀಡಿಯೋ ಮಾಡಿರೋದನ್ನ ನೀವು ನೋಡಿದ್ರೆ ನಿಮ್ಮ ಮನಸ್ಸಿಗೆ ಅದು ಎಲ್ಲೋ ಒಂದು ಕಡೆ ನಾಟಬೇಕು. ಆ ಥರ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ, ಮಾಡ್ತೀನಿ. ಈ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನೀವೆಲ್ಲ ನನ್ನ ಜೊತೆ ಇದ್ದರೆ ಅದೇ ನನಗೊಂದು ದೊಡ್ಡ ಧೈರ್ಯ. ಇರ್ತೀರಾ ಅನ್ನೋ ನಂಬಿಕೆ ನನಗಿದೆ. ನಾನು ಆ ಥರ ವೀಡಿಯೋಸ್ ಮಾಡ್ತೀನಿ ಅಂತ ಭರವಸೆನೂ ನನಗಿದೆ. ಎರಡು ನಾನೇ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಬಟ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಇನ್ನೂ ಜಾಸ್ತಿ ಆಗಲಿ ಅಷ್ಟೇ ಕೇಳ್ಕೊಳೋದು. ಬನ್ನಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣ. ಇನ್ನು ಮಾರ್ನಿಂಗೇನೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ, ಅದನ್ನೇ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಕೊಂಬನ್ನಿ ಮತ್ತೆ ಸಿಗ್ತೀನಿ. ಗೀಚಿ ಇದ್ದಾಳೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಅಂದರೆ ನೈಟಲ್ಲಿ ಇರಬೇಕು ಅಂದ್ಬಿಟ್ಟಿದ್ವು, ಅದಕ್ಕೆ ಪೆನ್ಸಿಲ್ ಅದಕ್ಕೆ ಗೀಚಿದ್ದೆ. ಅದೊಂದು ವೀಡಿಯೋಗೆ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಇನ್ನು ಬೆಳಗಿನ ತಿಂಡಿಗೆ ಇಡ್ಲಿ ಮಾಡಿದ್ದೆ. ಇನ್ನು ನನ್ನ ಮಗ ಮನಗಿದ್ದ, ಅವನು ಎದ್ದೇಳೋಷ್ಟರಲ್ಲಿ ಬೇಗ ತಿಂಡಿ ಮಾಡ್ಕೊಬಿಡೋಣ ಅಂತ. ಗೊತ್ತಲ್ಲ ಮಕ್ಕಳಿರೋ ಮನೇಲಿ ಅವ್ರು ಮನಗ್ದಾಗೆ ಕೆಲಸಗಳಾಗೋದು. ಸೊ ಅದಕ್ಕೋಸ್ಕರ ಬೇಗ ಇಡ್ಲಿಗೂ ಹಾಕ್ಬಿಟ್ಟು ಇಟ್ಟೆ. ಹಂಗೆ ನನ್ನ ಹಸ್ಬೆಂಡ್ಗೂ ಟಿಫನ್ ಕಟ್ಟಬೇಕಾಗಿತ್ತಲ್ಲ, ಎರಡೂ ಆಗುತ್ತೆ ಅಂತ ಒಟ್ಟಿಗೆ ಎಲ್ಲ ಇಡ್ಲಿಗೆ ಹಾಕ್ಬಿಟ್ಟೆ.
ಇನ್ನು ಮತ್ತೆ ನಾನು ಕಂಟಿನ್ಯೂ ಮಾಡಲಿಲ್ಲ. ಇನ್ನು ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಅನ್ನ ತಿಳಿ ಸಾರು ಮಾಡಿದ್ದೆ, ಅದನ್ನೇ ನಾನು ರೆಸಿಪಿ ಶೂಟ್ ಮಾಡ್ಕೊಂಡಿಲ್ಲ. ಸೊ ಸೈಡ್ಸ್ಗೆ ಫಿಶ್ ತಂದಿದ್ರು. ನನ್ನ ಮಗನಿಗೆ ಫಿಶ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಮಧ್ಯಾಹ್ನನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಫಿಶ್ ಫ್ರೈ ಮಾಡಿದ್ದೆ. ನನ್ನ ಮಗ ತುಂಬ ಇಷ್ಟಪಟ್ಟು ತಿಂತಾನೆ. ಇನ್ನು ಮಧ್ಯಾಹ್ನ ಯೂಟ್ಯೂಬ್ಗೆ ವೀಡಿಯೋ ಶೂಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗ ಮಲಗಿದ್ದವನು ಎದ್ದೇ ಬಿಟ್ಟ. ಮತ್ತೆ ಎದ್ದ ತಕ್ಷಣ ಗೊತ್ತಲ್ಲ ಅದೇ ಮುದ್ದು ಮಾಡೋದು. ಆರ್ ಫಾರ್ ರ್ಯಾಬಿಟ್. ಆರು ಆರ್ ಫಾರ್ ರ್ಯಾಬಿಟ್. ಇದು ಎಸ್ ಫಾರ್ ಶಿಪ್. ಎಸ್ ಫಾರ್ ಶಿಪ್. ಎಸ್ ಫಾರ್ ಶಿಪ್. ಟಿ ಫಾರ್ ಟೈಗರ್. ಯು ಫಾರ್ ಛತ್ರಿ ಅಲ್ಲ ಇದು. ಯು ಫಾರ್ ಅಂಬ್ರೆಲಾ. ಅಂಬ್ರೆಲಾ ಏನು ಹೇಳು? ಅಂಬ್ರೆಲಾ ಅಂದರೆ ಛತ್ರಿ. ಇದು ಝೆಡ್ ಏನಮ್ಮ ಮಾಷದಲ್ಲಿ ಹಾಕ್ತಾನಾ? ಏನಾಗ್ತದೆ? ಆಮೇಲೆ ಇವನಿಗೆ ಒಂದು ಸ್ವಲ್ಪ ಹೊತ್ತು ಸಂಜೆ ಟೈಮು ಸ್ಟಡಿ ಅಂತಲೇ ಒಂದು ಟೈಮ್ ಇಟ್ಟಿರ್ತೀನಿ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಓದಿಸ್ತೀನಿ. ಅದನ್ನ ಮಾಡ್ತಾ ಇದ್ದೀನಿ ಡೈಲಿ. ಅವನೇ ಇಟ್ಕೊಂಡು ಕುತ್ಕೊಬಿಡ್ತಾನೆ. ಸಂಜೆ ಆದರೆ ಸಾಕು. ಇನ್ನು ಸ್ವಲ್ಪ ಇವನಿಗೆ ಓದಿಸಿ ಊಟ ಮಾಡಿಸಿ ಇನ್ನು ಅವ್ರ ಅಪ್ಪ ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. 5 6 7 ನೆಕ್ಸ್ಟ್ ಕೇಕ 1 ಇದು ಅಂಬ್ರೆಲಾ. ಅವನು ಓದೋದೇ ಒಂಥರ ಚೆಂದ. ಅವರು ಉಚ್ಚಾರಣೆ ಮಾಡ್ತಾರಲ್ಲ, ಅದನ್ನ ಸ್ಪೆಲ್ ಮಾಡ್ತಾರಲ್ಲ, ಅದನ್ನ ಕೇಳಕ್ಕಂತೂ ನಾನಂತೂ ಅಂಬ್ರೆಲಾ ಅನ್ನೋ ಪದನ ಎಷ್ಟು ಸಲ ಕೇಳಿದ್ನೋ ಅವ್ನ ಬಾಯಲ್ಲಿ. ನಾವು ಅಂಬ್ರೆಲಾ ಅಂತ ಹೇಳ್ತೀವಿ ಪರ್ಫೆಕ್ಟಾಗಿ, ಬಟ್ ಅವ್ರು ತಪ್ಪಾಗಿ ಉಚ್ಚಾರಣೆ ಅಂದರೆ ಅವ್ರಿಗೆ ಅಷ್ಟು ಉಚ್ಚಾರಣೆ ಆಗಲ್ವಲ್ಲ ಈ ವಯಸ್ಸಿಗೆ. ಅಂದರೆ ಅವ್ರು ಹೇಳೋದೇ ಚೆಂದ ಅಂತ ಅನ್ಸುತ್ತೆ. ಎಷ್ಟು ಸಲ ನಾನು ಅಂಬ್ರೆಲಾ ಅಂತ ಕೇಳ್ಬಿಟ್ಟಿದ್ದೀನೋ. ಯಾವುದಪ್ಪ? ಏನದು? ಹೇಳಿ ತೋರಿಸು. ಹೆಂಗಂತದಪ್ಪ? ಹೆಂಗಂತದೆ? ಅದನ್ನ ಕಾರ್ಟೂನಲ್ಲೆಲ್ಲ ನೋಡಿದ್ದಾನೆ, ಹೆಂಗ್ ಮಾಡುತ್ತೆ ಅಂತ ತೋರಿಸ್ತಾ ಇದ್ದ. ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅಷ್ಟು. ಹಂಗಂತದ ಅವಳ? ನಾನು ನೋಡೇ ಇಲ್ಲ. ಡಾಗ್ ಹೆಂಗಪ್ಪ ಸೌಂಡ್ ಮಾಡೋ ಡಾಗು? ಮಿಯಾವು. ಕ್ಯಾಟು ಹೆಂಗ್ ಸೌಂಡ್ ಮಾಡ್ತದೆ? ಹೆಂಗೆ ಇನ್ನೂ ಸ್ವಲ್ಪ ಜೋರಾಗೆ ಹಂಗೆ ಸೌಂಡ್ ಮಾಡ್ತದಾ? ಆಮೇಲೆ ಇದು ಹೆಂಗಂತದೆ? ಇದು ಪ್ಯಾರಟ್ ತುನ್ಸುನ್ ಅಂತದಾ? ಬೆಳಗ್ಗೆ ಅವ್ರ ಅಪ್ಪನೂ ಬಂದರು ಡ್ಯೂಟಿ ಮುಗಿಸ್ಕೊಂಡು. ಇನ್ನು ಅವ್ರ ಅಪ್ಪನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಅವ್ರ ಅಪ್ಪ ಜೊತೆ ಒಂದು ಸ್ವಲ್ಪ ಊಟ ಮಾಡಿ. ಸೊ ಈಗಿತ್ತು ನಮ್ಮ ದಿನ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.